ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಮ್ಮ ಬಿಸ್ನೆಸ್? 16 ವರ್ಷ ಆಯ್ತು ಸರ್. 16 ವರ್ಷದಿಂದ. ಇದೇ ಜಾಗನಾ? ಇದೇ ಜಾಗ ಸರ್. ಇದೇ ಜಾಗದಲ್ಲಿ 16 ವರ್ಷದಿಂದ. ಇದೊಂದು ಜಾಗ. ಓಕೆ ಓಕೆ. ನಾನು ಮಾಸ್ಟರ್ ಡಿಗ್ರಿ ಮಾಡಿಸಿದ್ದೀನಿ ಮಗಳ. ಹಾಂ. ಓಹೋ. ಮಗ ಸೆಕೆಂಡ್ ಪಿ ಸಿ ಹೋದ. ಹಾಂ. ಓಕೆ ಓಕೆ. ಮಾಸ್ಟರ್ ಡಿಗ್ರಿ ಮಾಡಿಸ್ತಾ ಇದ್ರಿ, ಇದೇ ಬಿಸ್ನೆಸ್ ಮಾಡಿಸಿ. ವೆರಿ ನೈಸ್ ವೆರಿ ನೈಸ್. ಮನೇಲಿ ಕೂತ್ಕೊಂಡು ಸೈಲೆಂಟ್ ಆಗಿರೋದಕ್ಕಿಂತ ಇಂಡಿಪೆಂಡೆಂಟ್ ಆಗಿ ಬದುಕೋದಕ್ಕೆ ಏನಾದರೂ ಒಂದು ಕೆಲಸ ಮಾಡೋದು ಸರಿ ಅನ್ಸುತ್ತೆ. ಓಕೆ. ಸೊ ಪ್ಯಾಷನ್ನ ಕಂಟಿನ್ಯೂ ಮಾಡಿ, ಸ್ಕಿಲ್ಸ್ನ ಬಿಡಬೇಡಿ. ಡೆಫಿನೆಟ್ಲಿ. ನಮ್ಮ ಸೂರಿ ಸಂತೆ ಚಾನಲ್ನ ನೋಡ್ತಾರಂತ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ. ಈ ಹುಡುಗಿರು ಮಾತಾಡೋದು ಕೇಳಿದ್ರೆ ಭಾಳ ಖುಷಿ ಅನಿಸುತ್ತೆ. ಇವತ್ತಿನ ದಿನ ನಾವು ದಿನ ಬೆಳಗಾದ್ರೆ ಪೇಪರ್ ನೋಡ್ತಾ ಇರ್ತೀವಿ, ಮಕ್ಕಳನ್ನ ಕರ್ಕೊಂಡು ಸಾಲ ಮಾಡ್ಕೊಂಡು ಸತ್ತೋದ್ರು ಅಂತ. ನಿಜವಾಗ್ಲೂ ನಿಮಗೆ ನಾಚಿಕೆ ಆಗಬೇಕು. ಬದುಕೋದಕ್ಕೆ ಹಲವಾರು ದಾರಿಗಳಿದೆ. ದಯವಿಟ್ಟು ನೀವು ಸಾಯೋದಲ್ಲದೆ ಮಕ್ಕಳನ್ನ ಸಾಯಿಸ್ಬಿಡಿ. ಮನೆಯಲ್ಲಿ ಕೂತ್ಕೊಂಡು ಮೊಬೈಲ್ ನೋಡೋಕ್ಕಿಂತ, ಸೀರಿಯಲ್ ನೋಡೋದಕ್ಕಿಂತ ಈ ಥರ ಒಂದು ಬದುಕನ್ನು ಮಾಡಿ ನಿಜವಾಗ್ಲೂ ಹೊಸ ಜೀವನವನ್ನು ರೂಪಿಸ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಆದ್ಮೇಲೆ ನಾನು ಮುಂದೆ ನೋಡ್ತಾ ಇದ್ದೀರಿ 10 ರೂಪಾಯಿ, 20 ರೂಪಾಯಿ, 40 ರೂಪಾಯಿ ಗೋಬಿ ಸಿಗುತ್ತೆ ಅಂತ. ನಿಜವಾಗ್ಲೂ ಈಗಿನ ಕಾಲದಲ್ಲಿ 20 ರೂಪಾಯಿಗೆ ಒಂದು ಟೀನೂ ಕೂಡ ಸಿಗಲ್ಲ. ಅಂಥದ್ರಲ್ಲಿ ಇವರು ಬಿಸಿ ಬಿಸಿಯಾದ ಗರಿಯಾದ ಗೋಬಿನ ಕೊಡ್ತಾರಂತೆ. ಅದು ಎಸ್ಪೆಷಲಿ ವಿಶೇಷವಾಗಿ ಮಕ್ಕಳಿಗೆ 10 ರೂಪಾಯಿ ಗೋಬಿ ಕೊಡ್ತಾರಂತೆ. ಕಾರಣ ಏನಂತಂದರೆ ಇಲ್ಲಿ ಸುತ್ತಮುತ್ತ ಸ್ಕೂಲು ಕಾಲೇಜುಗಳು ಜಾಸ್ತಿ ಇರೋದ್ರಿಂದ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಈ ರೀತಿ ಮಾಡ್ತಿದ್ದಾರೆ. ನಮಸ್ಕಾರ. ಏನು ನಿಮ್ಮ ಹೆಸರು? ವಿದ್ಯಾ ಅವರು. ಏನು ಓದ್ತಾ ಇದ್ದೀರಾ? ಸೆಕೆಂಡ್ ಪಿ ಯು. ಓಕೆ. ನಿಮ್ಮ ರೆಗ್ಯುಲರ್ ಗೋಬಿ ಕಾರ್ನರ ಇದು? ಓಕೆ. ಸೊ ಹೇಗಿದೆ ಗೋಬಿ ಇಲ್ಲಿ? ಟೇಸ್ಟ್ಫುಲ್ ಆಗಿದೆ ಆ್ಯಂಡ್ ಓಕೆ. ಬಜೆಟ್ ಫ್ರೆಂಡ್ಲಿ ಕೂಡ. ಸ್ಟೂಡೆಂಟ್ಸ್ಗಳಿಗೆ ಬರೀ 10 ರೂಪಾಯಿ ಕೊಡ್ತಾರಂತೆ. ಇವತ್ತಿನ ದಿನ ಒಂದು ಲೋಟ ಕಾಫಿನೂ ಕೂಡ ಸಿಗಲ್ಲ ಅಲ್ವಾ? ಏನು ಅನ್ಸುತ್ತೆ ಅಕ್ಕ ಅವ್ರ ಬಗ್ಗೆ ನಿಮಗೆ? ಒಳ್ಳೆ ಇದು. ಹಾಂ. ಐಡಿಯಾ ಮೇಲೆ ಬಂದಿದ್ದಾರೆ. ಓಕೆ. ಅವ್ರ ಬಿಸ್ನೆಸ್ಸಿಗೂ ಪ್ರಾಫಿಟ್ ಆಗುತ್ತೆ, ಸ್ಟೂಡೆಂಟ್ಸಿಗೂ ಪ್ರಾಫಿಟ್ ಆಗುತ್ತೆ. ಕರೆಕ್ಟ್. ನೋಡಿ, ಇವತ್ತಿನ ಹೆಣ್ಮಕ್ಳು ಎಷ್ಟೋ ಓದಿರ್ತಾರೆ, ಏನೇನೋ ಓದಿರ್ತಾರೆ, ಮನೇಲಿ ಕೂತ್ಕೊಂಡು ಬರೀ ಮೊಬೈಲ್ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇರ್ತಾರೆ. ಸೊ ಅಂಥ ಲೇಡೀಸ್ಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸಣ್ಣ ಪುಟ್ಟ ಬಿಸ್ನೆಸ್ಗಳು ಕೂಡ ಇರ್ತವೆ. ಈ ಥರ ಅವ್ರ ಸೆಲ್ಫ್ ಇಂಡಿಪೆಂಡೆಂಟ್ ಆಗೋ ಥರ ಇರುತ್ತೆ. ಓಕೆ. ವುಮೆನ್ ಎಂಪವರ್ಮೆಂಟ್ ಇಂಪಾರ್ಟೆಂಟ್. ಸೊ ಇಂಥವ್ರು ನೋಡಿದ್ರೆ ನಿಮಗೂ ಒಂದು ಮೋಟಿವೇಶನ್ ಬರುತ್ತಾ? ನಾವು ಏನಾದರೂ ಒಂದು ಮಾಡಬೇಕಪ್ಪ ಲೈಫಲ್ಲಿ ಅಚೀವ್ಮೆಂಟ್ ಅದ ಅಲ್ವಾ? ನಿಮ್ಗೇನು ಅನಿಸುತ್ತೆ? ಮನೇಲಿ ಕೂತ್ಕೊಂಡು ಸೈಲೆಂಟ್ ಆಗಿರೋದಕ್ಕಿಂತ ಇಂಡಿಪೆಂಡೆಂಟ್ ಆಗಿ ಬದುಕೋದಕ್ಕೆ ಏನಾದರೂ ಒಂದು ಕೆಲಸ ಮಾಡೋದು ಸರಿ ಅನ್ಸುತ್ತೆ. ಓಕೆ. ಸೊ ಪ್ಯಾಷನ್ನ ಕಂಟಿನ್ಯೂ ಮಾಡಿ, ಸ್ಕಿಲ್ಸ್ನ ಬಿಡಬೇಡಿ. ಡೆಫಿನೆಟ್ಲಿ. ಏನು ನಿಮ್ಮ ಹೆಸರು? ವರ್ಷ. ನೀವೇನು ಓದ್ತಾ ಇದ್ರಿ? 10th. ಭಾಳ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮೇಡಮ್ ಅವರೇ ನಮಸ್ಕಾರ. ಏನು ನಿಮ್ಮ ಹೆಸರು? ನಿಮ್ಮನ್ನು ನೋಡಿದ್ರೆ ಭಾಳ ಖುಷಿ ಆಗುತ್ತಲ್ಲ ನಮಗೆ. ಇವತ್ತಿನ ದಿನ ಮನೆಯಲ್ಲಿ ಕೂತ್ಕೊಂಡು ಬರೀ ಮೊಬೈಲ್ ನೋಡಿಕೊಂಡು, ಸೀರಿಯಲ್ ನೋಡಿಕೊಂಡು ಟೈಮ್ ಪಾಸ್ ಮಾಡೋ ಹೆಣ್ಮಕ್ಳಿಗೆ ನೀವೊಂದು ದೊಡ್ಡ ರೋಲ್ ಮಾಡಲ್ ಅನ್ಸುತ್ತೆ ನಮಗೆ. ಓಕೆ. ನಮಗೆಲ್ಲ ಹಂಗೆ ಟೈಮ್ ಪಾಸ್ ಮಾಡೋಕ್ಕೆ ಇಷ್ಟ ಆಗಲ್ಲ ಸರ್. ಓಕೆ. ತಿನ್ನಬೇಕು. ಓಕೆ. ಯಾವ ಊರಮ್ಮ ಮೇಡಮ್ ಅವರ? ಚನ್ನಪಟ್ಟಣ. ಓಕೆ. ಏನು ಓದಿದ್ದೀರ ತಾವು? SLC. ನಿಜವಾಗ್ಲೂ ನಿಮ್ಗೊಂದು ದೊಡ್ಡ ಹ್ಯಾಟ್ಸ್ ಆಫ್. ಹಾಂ. ಇವತ್ತು ಡಿಗ್ರಿ ನೋಡಿಕೊಂಡು ಡಿಗ್ರಿ ಓದಿರ್ತಾರೆ, ಮನೇಲಿ ಕೂತಿರ್ತಾರೆ. ಹಾಂ. ಸುಮ್ಮನೆ ದೇವಸ್ಥಾನ ಗುಡಿ ಗುಂಡಾರ ಅಂತ ತಿರ್ಕೊಂಡು ನಿಂತಿರ್ತಾರೆ. ಓಕೆ. ಓಕೆ. ನಿಜ ನಿಜ ನಿಜ. ಒಳ್ಳೆ ಮಿಷಿನ್ ಥರ ಕೈ ಓಡ್ತಾ ಇರುತ್ತೆ ನಿಮ್ಮದು, ಚಕ 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 ಅಂತ. ಎಷ್ಟು ಜನ ಬಂದರೂ ನಿಭಾಯಿಸ್ಬಿಡ್ತೀರಲ್ಲ? ಅದು ಎಂಥ ಬಸ್ ಸ್ಟ್ಯಾಂಡಲ್ಲಿದ್ದೀರಾ? ಹಾಂ. ಓಕೆ ಓಕೆ. ಹಾಂ. ಓಕೆ. ಬ್ರದರ್ ನಮಸ್ಕಾರ. ನಮಸ್ಕಾರ. ಏನು ನಿಮ್ಮ ಹೆಸರು? ರವೀಶ್ ಅಂತ. ರವೀಶ್. ಎಲ್ಲಿಂದ ಬಂದಿದ್ದೀರಾ? ನಾನು ಉಳ್ಳಾಳು. ಏನು ಓದ್ತಾ ಇದ್ದೀರಿ? ಸೆಕೆಂಡ್ ಪಿ ಯು ಯೂನಿವರ್ಸಿಟಿ ಕಾಲೇಜಲ್ಲಿ. ಓಕೆ. ಸೊ ಇದು ನಿಮ್ಮ ರೆಗ್ಯುಲರ್ ಅಡ್ಡನ ಇದು? ರೆಗ್ಯುಲರ್ ಅಡ್ಡ. ನಾವು ಫ್ರೆಂಡ್ಸ್ ಎಲ್ಲ ಮೀಟ್ ಆದಾಗ ಇಲ್ಲೇ ಬರೋದು ಯಾವಾಗ್ಲೂ. ಓಕೆ.
So, ಚೆನ್ನಾಗಿ ಮಾಡ್ತಾರೆ ಆಂಟಿ. ಓಕೆ, ಏನು ಫೇವ್ರೇಟ್ ನಿಮ್ಗೆ ಇಲ್ಲಿ? ಗೋಬಿನೇ. ಗೋಬಿನೇ. 3 ಜನ ತಿಂದ್ರಾ? ಬಜೆಟ್ ಫ್ರೆಂಡ್ಲಿಯಾಗಿ ಸಿಗುತ್ತೆ. ಹಾಂ. ಕ್ವಾಲಿಟಿ ಕ್ವಾಂಟಿಟಿ ಎರಡು ಚೆನ್ನಾಗಿದೆ. ಓಕೆ, ಸೊ ಸ್ವಲ್ಪ ಹೈಜಿನಿಕ್ ಆಗಿ ಮಾಡ್ತಾ ಇದ್ದಾರೆ. ಹೈಜಿನಿಕ್ ಆಗಿ ಮಾಡ್ತಾ ಇದ್ದಾರೆ. Okay. ಯಾವಾಗಲೂ ಇಲ್ಲೇ ಬರೋದು. ಒಂದು 1 ಇಯರಿಂದ ಇಲ್ಲೇ ಬರ್ತಾರೆ ನಾವು. 1 ಇಯರಿಂದ? ಕಾಲೇಜ್ ಶುರು ಆದಾಗೆಲ್ಲ ಬರ್ತೀವಿ. ಸೂಪರ್. ಸೊ ಬೇರೆ ನಿಮ್ಮ ಫ್ರೆಂಡ್ಸ್ ಯಾರಾದ್ರು ಕೇಳಿದ್ರೆ ಈ ಅಂಗಡಿ ಸಜೆಸ್ಟ್ ಮಾಡ್ತೀರಿ? ಸಜೆಸ್ಟ್ ಮಾಡಿದ್ದೀನಿ. ಓ, ವೆರಿ ನೈಸ್. ಇಬ್ಬರಿಗೆ ಮಾಡಿದ್ದೀನಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಮುಂಚೆ ಗೋಬಿ ಮಾಡಕ್ ಬರ್ತಿತ್ತಾ? ಇಲ್ಲ ಸರ್. ನೀವು ಆಕ್ಚುಲಿ ಎಲ್ಲಾದ್ರೂ ಗೋಬಿ ತಿನ್ನಿಸ್ಬೇಕಂದ್ರೆ ಹೋಟೆಲ್ಗೆ ಹೋಗಿ ತಿಂತಾ ಇದ್ರಿ, ಇವತ್ತು ನೀವೇ ಗೋಬಿ ಮಾಡ್ತಾ ಇದ್ರಿ. ಮಾಡಿ ನಾವು ಹೆಂಗ್ ಕಲ್ತ್ರಿ ಆಕ್ಚುಲಿ? ಇದು ಸರ್ 1 ವಾರ ಟ್ರೈನಿಂಗ್ ತಗೊಂಡೆ. ಹಾಂ. ಆಮೇಲೆ ನಾನು ಕಲ್ತ್ಕೊಂಡೆ ಸರ್. 1 ವಾರ ಟ್ರೈನಿಂಗ್ ತೊಗೊಂಡ್ರಿ? ಅಣ್ಣರ ಹತ್ರ ಟ್ರೈನಿಂಗ್ ತಗೊಂಡೆ. ಓಕೆ. ಸೊ ನೀಟಾಗಿ ಎಲ್ಲ ಹೇಳ್ಕೊಟ್ರು. ಹೇಳ್ಕೊಟ್ರು. ಸೊ ಈಗ ಈ ವಿಡಿಯೋ ನೋಡಿ ಬೇರೆ ಹೆಣ್ಮಕ್ಳು ನಾವು ಈ ಥರ ಒಂದು ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಅವ್ರಿಗೇನು ಮಾರ್ಗದರ್ಶನ ಕೊಡ್ತೀರಾ? ಕೊಡ್ತೀವಿ ಸರ್. ಓಕೆ, ಏನು ಫ್ರಾಂಚೈಸಿ ಕೊಡ್ತಾರಾ? ಏನು ಆ್ಯಕ್ಚುಲಿ ಇದು? ಸಸಿನೂ ಕೊಡ್ತೀವಿ, ಮಾರ್ಗದರ್ಶನನೂ ಕೊಡ್ತೀವಿ, ಎಲ್ಲನೂ ಓಕೆ. ಹೇಳ್ಕೊಡ್ತೀವಿ. ಓಕೆ. ಈ ಥರ ಬದುಕಿ ಅಂತಾನೂ ಹೇಳ್ಕೊಡ್ತೀವಿ ಸರ್. ಇದಕ್ಕೆ ಸಂಬಂಧಪಟ್ಟಂಗೆ ಮಸಾಲ ಗಿಸಾಲ ಎಲ್ಲ ನೀವು ರೆಡಿ ಮಾಡ್ಕೊಳ್ಳೋದು? ರೆಡಿಮೇಡ್ ಎಲ್ಲ ಏನು ಯೂಸ್ ಮಾಡಲ್ಲ? ಎಲ್ಲ ನಾವೇ ತೋರಿಸ್ತೀವಿ. ಹಾಂ, ಎಲ್ಲ ಹಾಂ. ರೆಡಿ ಮಾಡಿ ನಾವೇ ತಂದು ಕೊಡ್ತೀವಿ. ಹಾಂ. ರೆಡಿಮೇಡ್ ಕೊಟ್ಟರು ನಾವು ಮಸಾಲೆ ಗೋಬಿ ಎಲ್ಲ ಇಷ್ಟು ರೈಟ್ ಅಂತಾನೂ ಕೊಡ್ತೀವಿ. ಓಕೆ. ಆ ಥರನೂ ಕೊಡ್ತೀವಿ. ಓಕೆ. ಈಗ ಇನ್ನೊಂದು ಖುಷಿ ವಿಚಾರ ಏನಂತಂದ್ರೆ ಇವತ್ತಿನ ಕಾಲದಲ್ಲಿ 10 ರೂಪಾಯಿಗೆ ಒಂದು ಟೀನೂ ಬರಲ್ಲ. ಹೌದು. ಅದು ಹೆಂಗೆ 10 ರೂಪಾಯಿಗೆ ಕೊಡ್ತೀನಿ ಅಂತ ಮಕ್ಕಳಿಗೆ ಎಸ್ಪೆಷಲಿ ವಿಶೇಷವಾಗಿ. ಹಾಂ, ಸ್ಟೂಡೆಂಟ್. ಅಂದರೆ ಮಕ್ಕಳ ಮೇಲೆ ಅಷ್ಟೊಂದು ಕಾಳಜಿ ನಿಮಗೆ, ಹೌದು. ಅಟ್ಲೀಸ್ಟ್ ಓದೋ ಅಂಥ ಮಕ್ಕಳ ಮೇಲೆ. ನಾವಂತೂ ಓದಲಿಲ್ಲ, ಓದೋರಾದ್ರೂ ಚೆನ್ನಾಗಿ ತಿನ್ಕೊಂಡು ಮಾಡಲಿ ಅಂತ. ಓಕೆ. कितना? 1 प्लेट 50. 1 प्लेट पार्सल. ಪಾರ್ಸಲ್ಗೆ ಎಷ್ಟು ಮೇಡಮ್ ಅವರೇ? 50 रुपीस. 50. ಓಕೆ. ಇವಾಗ ಹೊಸದಾಗಿ ಏನೋ ಡಬ್ಬ ಮೆನು ಮಾಡಿದ್ರೆ ಅಂತ ಕೇಳ್ಪಟ್ವಿ. 100. ತೋರಿಸ್ತೀರಾ ಅದೊಂದ್ಸಲ ಸೈಜ್ ಯಾವುದಿದೆ ಅಂತ? ಮೇಡಮ್ ಇದು 60 ರೂಪಾಯಿಂದ, ಇದು 65, ಇದು 100 ರೂಪೀಸಾ? ಅಲ್ಲ, 105. 105 ರೂಪಾಯಿ. ಓಕೆ. ಮೋಸ್ಟ್ಲಿ ಒಂದು ಡಬ್ಬ ತೊಗೊಂಡು ಇಡೀ ಫ್ಯಾಮಿಲಿ ಅವ್ರು ತಿನ್ಬೋದೇನಪ್ಪ? ಇಡೀ ಫ್ಯಾಮಿಲಿ ತಿನ್ಬೋದು. ಓಹ್, ಭಾಳ ಅನುಕೂಲ ಅಲ್ಲ ಇದು. ಪಾರ್ಸಲ್ ಒಂದು ತೊಗೊಂಡೋಗ್ಬಿಟ್ರೆ ಮನೆಗೆ ಒಂದು 5-6 ಜನ ಇದ್ರೂ ತಿನ್ಬೋದು. ಓಕೆ. ಪಕ್ಕ ಬಿಸಿ ಇಟ್ಟಾರಪ್ಪ. ಮಾಗಡಿ ಗೋಬಿ ಕಾರ್ನರ್. ಮೇಡಮ್ ನಮಸ್ಕಾರ. ನಮಸ್ಕಾರ. ಏನು ಮೇಡಮ್ ತಮ್ಮ ಹೆಸರು? ನನ್ನ ಹೆಸರು ಫರ್ಹಾನ. ಓಕೆ. ಏನು ಮಾಡ್ತೀರ ತಾವು? ನಾವು ಹೌಸ್ ವೈಫೇ. ಹೌಸ್ ವೈಫ್. ಓಕೆ. ನಿಮ್ಮ ಏನಾದ್ರು ತಿನ್ಬೇಕು ಅನಿಸ್ದಾಗ ರೆಗ್ಯುಲರ್ ಗೋಬಿ ಅಡ್ಡಾನ ಇದು? ಹೌದು, ಇಲ್ಲೇ ಬರೋದು ರೆಗ್ಯುಲರ್. ನಾವು ಇಲ್ಲೇ ಬರೋದು. ಚೆನ್ನಾಗಿದೆ. ಹಾಂ. ಚೆನ್ನಾಗಿ ಮಾಡ್ತಾರೆ. ಮಸಾಲೆ ಎಲ್ಲ ಕೊಟ್ಟು ಹಾಂ. ಚೆನ್ನಾಗಿದೆ. ಇಲ್ಲೇ ಬನ್ನಿ. ಹಾಂ. ಚೆನ್ನಾಗಿದೆ. ಮಕ್ಕಳಿಗೆಲ್ಲ ಕರ್ಕೊ ಬನ್ನಿ. ಚೆನ್ನಾಗಿದೆ. ನಾವು ಇಲ್ಲೇ ಬರೋದು. ಫ್ಯಾಮಿಲಿ ಸಮೇತ ಬಂದ್ಬಿಡ್ತೀರಿ? ಪ್ಲಸ್ ಪಾರ್ಸಲ್ ತೊಗೊಂಡೋಗ್ತೀರಿ? ಪಾರ್ಸಲ್ ಮನೆಗೆ ಮಕ್ಕಳು ಬರಲ್ಲ, ಅವ್ರು ಹಾಂ. ಪಾರ್ಸಲ್ ತಗೊಂಡು ಹೋಗ್ತೀನಿ. ಓಕೆ. ನಾವು ಇಲ್ಲೇ ತಿನ್ಕೊಂಡು ಮನೆ ಮಕ್ಕಳಿಗೆ ಪಾರ್ಸಲ್ ತಗೊಂಡು ಹೋಗ್ತೀನಿ. ಓಕೆ. ಚೆನ್ನಾಗಿದೆ. ಕಮೆಂಟ್ ಮಾಡಿ. ರೇಟ್ ಪ್ರೈಸ್ ಹೆಂಗಿದೆ? ಪ್ರೈಸ್ ರೀಸನಬಲ್ ಆಗಿದೆ. ರೀಸನಬಲ್ ಇದೆ. ಓಕೆ. ಬೇರೆ ಕಡೆ ಇನ್ನೂ ಜಾಸ್ತಿ ಇದೆ. ಹಾಂ. ಚೆನ್ನಾಗಿದೆ. ನಿಮ್ಮ ಫ್ರೆಂಡ್ಸ್ ಯಾರಾದ್ರು ಕೇಳಿದ್ರೆ ಅಂಗಡಿಗೆ ಬನ್ನಿ ಅಂತ ಹೇಳ್ತೀರಿ? ಹಾಂ, ಹೇಳ್ತೀನಿ. Right. ನಮ್ಮ ಫ್ರೆಂಡ್ಸ್ಗೆ ನಾವು ಕಮೆಂಟ್ ಇಲ್ಲೇ ಮಾಡೋದು. ಗೋಬಿ Okay. ಅಂತ ಹಾಂ. ಇಲ್ಲೇ ಬನ್ನಿ, ತಿನ್ನಿ, ಚೆನ್ನಾಗಿದೆ. Okay. ಬೇರೆಯವ್ರಿಗೂ ಹೇಳಿ ಹೇಳಿ. ಅಂತ ಹೇಳ್ತೀವಿ. ಥ್ಯಾಂಕ್ ಯು. ಚೆನ್ನಾಗಿದೆ ಥ್ಯಾಂಕ್ ಯು. ನಿಮ್ಮ ಫ್ಯಾಮಿಲಿ ಮಕ್ಕಳು ಎಲ್ಲ? ಇಬ್ಬರು ಮಕ್ಕಳಿದ್ದಾರೆ. ಏನು ಓದಿಸ್ತಾ ಇದ್ದೀರಾ ಅವ್ರನ್ನ? ಇದೇ ಬಿಸ್ನೆಸ್ಸಿಂದ ಮಾಡಿ ಓದಿಸ್ತಾ ಇದ್ದೀರಾ? ಹೌದು, ಇದೆ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಮ್ಮ ಬಿಸ್ನೆಸ್? 16 ವರ್ಷ ಆಯ್ತು ಸರ್. 16 ವರ್ಷದಿಂದ. ಇದೇ ಜಾಗನಾ? ಇದೇ ಜಾಗ ಸರ್. ಇದೇ ಜಾಗದಲ್ಲಿ 16 ವರ್ಷದಿಂದ? ಇದೊಂದು ಜಾಗ. ಓಕೆ. ನಾನು
ನಾನು ಮಾಸ್ಟರ್ ಡಿಗ್ರಿ ಮಾಡಿಸಿದ್ದೀನಿ ಮಗಳ ಹಾಂ, ಹಾಂ. business ಇದ್ದ. ಓಹೋ ಮಗ ಸೆಕೆಂಡ್ ಪಿ ಸಿ ಹೋದ ಹಾಂ ಹಾಂ ಅರುಣ್ ಅಂತ ಓಕೆ ಓಕೆ ಮಾಸ್ಟರ್ ಡಿಗ್ರಿ ಮಾಡಿಸ್ತಾ ಇದ್ರಿ ಇದೇ ಬಿಸ್ನೆಸ್ ಮಾಡಿಸಿ ವೆರಿ ನೈಸ್ ಓಕೆ ಆ್ಯಕ್ಚುಲಿ ಇದು ಈ ಅಂಗಡಿ ಮಾಡೋಕ್ಕೂ ಮುಂಚೆ ತಾವೇನು ಮಾಡ್ತಾ ಇದ್ರಿ? ಸರ್ ಅಪೋಲೋ ಹಾಸ್ಪಿಟಲ್ ಬ್ರಾಂಚಲ್ಲಿ ಕೆಲಸ ಮಾಡ್ತೀನಿ. ಅಪೋಲೋ ಹಾಸ್ಪಿಟ್ಲಲ್ಲಿ. ಇವಾಗ ಅಲ್ಲಿ ಬೇರೆ ಒಂದು ಕಡೆ ಕೆಲಸ ಮಾಡೋದಕ್ಕೂ ನೀವೇ ಒಂದು ಬಿಸ್ನೆಸ್ ಮಾಡೋದಕ್ಕೂ ಏನು ಅನಿಸುತ್ತೆ ನಿಮಗೆ? ಇದು ನಮ್ಮದು ಸ್ವಂತ ಬಿಸ್ನೆಸ್ ಆಯಿತು. ಹಾಂ. ಬೇರೆ ಬಿಸ್ನೆಸ್ ಅದು ನಾವು ಅಲ್ಲಿ ಒಬ್ರು ಹೇಳ್ದಂಗೆ ಕೇಳಬೇಕು, ಇಲ್ಲಿ ನಮ್ಮದೇ ಆದ ನೀವೇ ಓನರು ನೀವೇ ಕೆಲಸಗಾರರು ಎಲ್ಲ. ಓಕೆ. ಏನಂತ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಹೇಗಿದೆ ಅಮ್ಮ? ಫ್ಯಾಮಿಲಿ ಸಪೋರ್ಟ್ ಚೆನ್ನಾಗಿದೆ. ಓಕೆ ಫ್ಯಾಮಿಲಿ ಸಪೋರ್ಟ್ ಏನು ಮೋಸ ಇಲ್ಲ ಸರ್, ಎಲ್ಲರೂ ಚೆನ್ನಾಗಿದೆ. ಹಾಂ ಹಾಂ ಕಸ್ಟಮರು ಅಷ್ಟೇ, ಓಕೆ ಕಸ್ಟಮರು ನಮಗೆಲ್ಲ ಅಡ್ಜಸ್ಟ್ ಆಗೋದು ಸರ್, ಯಾರು ಆ ಥರ ಇಲ್ಲ. ನೋಡಿ, ಮನೆಯಲ್ಲಾದ್ರೆ ಒಬ್ಬ ಅಣ್ಣ ಒಬ್ಬ ತಮ್ಮ ಇರ್ತಾರೆ. ಇಲ್ಲಿ ಎಷ್ಟು ಜನ 10 ಜನ ಅಣ್ಣಂದ್ರು, 10 ಜನ ತಮ್ಮಂದ್ರು ಎಲ್ಲ ನಿಮ್ಮನ್ನು ವಿಚಾರಿಸ್ತಾರೆ. ತಂದೆ ತಾಯಿ ಥರ ವಿಚಾರಿಸ್ತಾರೆ ಸರ್. ಹಾಂ. ಅಣ್ಣ ತಮ್ಮ ಅಕ್ಕ ತಂಗಿ Okay. ಎಲ್ಲ ಥರನೂ ವಿಚಾರಿಸ್ತಾರೆ. ಹಾಂ ಹಾಂ ನಾನು ಊಟ ಮಾಡ್ದ ಅಂತಾನು ವಿಚಾರಿಸ್ತಾರೆ, ಕಾಫಿ ಕುಡ್ದ ಅಂತಾನು ವಿಚಾರಿಸ್ತಾರೆ ಕಸ್ಟಮರ್. ಓಕೆ. ಏನು ಅನ್ಸುತ್ತೆ ಈ ಗೋಬಿ ತಿಂದ್ಬಿಟ್ಟು ಕಸ್ಟಮರ್ಸು ಒಳ್ಳೆ ಸಕ್ಕದಾಗಿದೆ ಸೂಪರ್ ಆಗಿದೆ ಅಂದಾಗ ನಿಮ್ಗೆ ಏನು ಅನ್ಸುತ್ತೆ? ತುಂಬ ಖುಷಿ ಆಗುತ್ತೆ ಸರ್. ಓಕೆ. ನಮ್ಮಿಂದ ಅವರು, ಅವರಿಂದ ನಾವು, ಅದೇ ಥರ ಕಸ್ಟಮರಿಂದ ನಾವು, Okay. ನಮ್ಮಿಂದ ಅವರು. ತುಂಬ ಖುಷಿ ಸರ್. ಕಸ್ಟಮರ್ ತುಂಬ ಚೆನ್ನಾಗಿ ಮಾತಾಡ್ತಾರೆ. Okay. ನಾನು ಮಾತಾಡ್ತೀನಿ ಅವರ Okay. ಚೆನ್ನಾಗಿ. ಈಗ ಈ ವಿಡಿಯೋಗೆ ನಿಮ್ಮ ನಂಬರ್ ಹಾಕ್ಬೋದಲ್ವಾ? ಹಾಕಿ ಸರ್. ಹೇಳಿ, ನಿಮ್ಮ ನಂಬರ್ ಹೇಳ್ಬಿಡಿ ಒಂದ್ಸಲ. 9741029675. ಓಕೆ. ಏನು ತಮ್ಮ ಹೆಸರು? ರಮ್ಯಾ ಅಂತ. ರಮ್ಯಾ ಅವರು. ಸೊ ನಿಮಗೆ ಕಾಲ್ಗಿಲ್ ಬಂದರೆ ಮಾತಾಡಿ, ಮಾರ್ಗದರ್ಶನ ಕೊಡಿ. ಕೊಡ್ತೀನಿ. ಓಕೆ. ಇದು ನಿಮ್ಮ ಗೋಬಿ ಅಂಗಡಿ ಎಲ್ಲಿ ಬರುತ್ತೆ? ಲೊಕೇಶನ್ ಎಲ್ಲಿ ಬರುತ್ತೆ ಇದು? ಇದು ಪೋಸ್ಟ್ ಆಫೀಸ್ ಅಂತ. ಕರೆಕ್ಟಾಗಿ ಹೇಳ್ಬಿಡಿ. ಕರೆಕ್ಟಾಗಿ ಪೋಸ್ಟ್ ಆಫೀಸು, ಕರ್ನಾಟಕ ಬ್ಯಾಂಕ್. ಕೆಂಗೇರಿ ಉಪನಗರ ಪೋಸ್ಟ್ ಆಫೀಸ್ ಸ್ಟಾಪು, ಕರ್ನಾಟಕ ಬ್ಯಾಂಕ್ ಪಕ್ಕದಲ್ಲಿ. ಪಕ್ಕ ಸುರಾನ ಕಾಲೇಜ್ ಪಕ್ಕ. ಸುರಾನ ಕಾಲೇಜ್ಗೂ ಕೆನರಾ ಬ್ಯಾಂಕ್ಗೂ ಮಧ್ಯ. ಮಧ್ಯ. ಓಕೆ. ಸರಿ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಇರ್ತೀರಮ್ಮ? 1 ಗಂಟೆಯಿಂದ ರಾತ್ರಿ 9:30. 1 ಗಂಟೆಯಿಂದ 9 ಗಂಟೆ ತನಕ. ಓಕೆ. ಸರ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಒಳ್ಳೆಯವರು ಸರ್, ಒಳ್ಳೆಯವರು, ಮೇಡಮ್ ಅವರು ಒಳ್ಳೆಯವರು. ಅವರು ಬರ್ತಿರ್ತಾರೆ ಇಲ್ಲಿಗೆ? ನಾವು ಗೊತ್ತಾಗ್ತಾರೆ, ಓಕೆ. ಅಕ್ಕ ಅಣ್ಣ ಇಬ್ಬರು ಗೊತ್ತಾಗ್ತಾರೆ. ಸೊ ಕ್ವಾಲಿಟಿ ಗಿಲಿಟಿ ಎಲ್ಲ ಚೆಕ್ ಮಾಡ್ಕೊಂಡು ಹೋಗ್ತಾರೆ? ಚೆಕ್ ಮಾಡ್ತಾರೆ, ಎಲ್ಲನೂ ಚೆಕ್ ಮಾಡಲೇಬೇಕು ಸರ್. ಅಂಗಡಿ ಅಂದಮೇಲೆ ಎಲ್ಲ ನಾವು ಜನಗಳಿಗೆಲ್ಲ ಏನು ಮೋಸ್ಟ್ಲಿ ಕಲರ್ ನೋಡಿದ್ರೆ ನೀವು ಏನು ಕಲರ್ ಹಾಕಿರಂಗೆ ಕಾಣಲ್ಲ, ನ್ಯಾಚುರಲ್ ಕಲರ್ ಇದೆ. ಇದು ಬ್ಯಾಡಗಿ ಮೆಣಸಿನಕಾಯಿ ನೆನೆ ಹಾಕಿ ಕಲರ್ ಬರ್ಸಿ ನಾವು ಮಸಾಲೆ ಮಾಡೋದು. ಓಕೆ. ಹಾಂ. ನೆನೆ ಹಾಕಿರ್ತೀವಿ. ಓಕೆ. ಕಲರ್ ಯೂಸ್ ಮಾಡಲ್ಲ, ಹಾಂ. ಪೌಡರ್ ಯೂಸ್ ಮಾಡಲ್ಲ. ಹ್ಞೂ. ಏನಿರುತ್ತೆ ನ್ಯಾಚುರಲ್ ಹಾಕ್ಕೊಡ್ತೀವಿ. ಓಕೆ. ಟೇಸ್ಟ್ ಮಾತ್ರ ಕೊಡ್ತೀವಿ, ಖಾರ ಕೊಡ್ತೀವಿ, ಹಾಂ. ಗೋಬಿ ಕೊಡ್ತೀವಿ, ಈರುಳ್ಳಿ, ಕೋಸು ಎಲ್ಲ ಅದಕ್ಕೆ. ಓಕೆ. ಮಸಾಲೆ ನಾವು ಮಾಡಿರೋದೆ, ಗೋಬಿನೂ ನಾವು ಮಾಡಿರೋದೆ, ಎಲ್ಲೂ ನಾವು ತಗೊಳ್ಳಲ್ಲ. ಏನು ರೆಡಿಮೇಡ್ ತರೋದೇ ಇಲ್ಲ? ಎಲ್ಲ ನಾವೇ ತಯಾರು ಮಾಡೋದು. ಓಕೆ. ಸೊ ಆಗಲಿ ಮೇಡಮ್, ಈಗ ನಿರಂತರ ಮುಂದುವರಿಲಿ ನಿಮ್ಮ ಬಿಸ್ನೆಸ್ಸು. ಸೊ ಇನ್ನೊಂದು 10 ಜನ ನಿಮ್ಮನ್ನು ನೋಡಿ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಲಿ, ಅವರು ಚೆನ್ನಾಗಿರ್ಲಿ, ಅವರು ಚೆನ್ನಾಗಿರಲಿ. ಹೌದು. ನೋಡು, ಒಂದು ಲೇಡಿ ಮಾಡ್ತಾರೆ ಅಂತ ಇನ್ನೂ ಲೇಡಿಗಳು ಮುಂದುವರಿಲಿ ಪ್ಲೀಸ್. ಕರೆಕ್ಟ್. ಹೌದು. ಎಷ್ಟೋ ಜನ ನೀವು ಹೇಳುವಾಗ ಮೊಬೈಲ್ ನೋಡ್ತಾ ಇರ್ತಾರೆ, ಟೈಮ್ ಪಾಸ್ ಮಾಡ್ತಾರೆ, ಎಲ್ಲೆಲ್ಲೋ ಸುಮ್ಮನೆ ಏನೇನೋ ಮಾಡ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಇದೊಂದು ಲಕ್ಷ್ಮಿ, ಇದೊಂದು ದುಡಿಮೆ ಸರ್. ದುಡಿಮೆನೇ ದೇವರೊಂದು ಚೆನ್ನಾಗಿ ಮಾಡಿ ಎಲ್ಲರೂ ನೋಡ್ಕೊಳ್ಳಿ, ಎಲ್ಲರೂ ದುಡಿಮೆ ಮಾಡಿ. ಓಕೆ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್. ಆತ್ಮೀಯರೇ, ನೀವು ಇವ್ರ ಅಂಗಡಿಗೆ ಬರಬೇಕು ಅಂದರೆ ಜಾಸ್ತಿ ಕಷ್ಟಪಡಬೇಕಾಗಿಲ್ಲ. ಕೆಂಗೇರಿ ಉಪನಗರದಲ್ಲಿ ಪೋಸ್ಟ್ ಆಫೀಸ್ ಸ್ಟಾಪ್ ಅಂತ ಇದೆ. ಆ ಬಸ್ ಸ್ಟಾಪ್ ಇಲ್ಲದ್ರೆ ಮೂನ್ ಬೇಕ್ ಅಂತ ಇದೆ, ಆ ಬೇಕ್ರಿ ಪಕ್ಕನೇ ಇರ್ತಾರೆ. ಬನ್ನಿ, 10 ರೂಪಾಯಿ, 20 ರೂಪಾಯಿ, 40 ರೂಪಾಯಿ, 60 ರೂಪಾಯಿ ಗೋಬಿ ತೊಗೊಳೋದ್ರ ಮುಖಾಂತರ ನಿಮಗೂ ಬಿಸಿಯಾದ ಗೋಬಿ ಸಿಗುತ್ತೆ. ಇಂಥ ನಮ್ಮ ಸಹೋದರಿಯರಿಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ. ನಾಳೆ ಮತ್ತೊಂದು ವಿಶೇಷವಾದ ವಿಡಿಯೋ ಜೊತೆ ತಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ.